ಹೆಂಗದಿರಿ ಆರಾಮದಿರೇನ್ರಿ? ನಾವು ಆರಾಮದಿರಿ, ನೀವು ಆರಾಮದೇವಿ ಅಂತ ತಿಳ್ಕೊತೀವಿ ನೋಡಿ ಫ್ರೆಂಡ್ಸ್. ಈ ಕತೆ ಹೇಳೋದರ ಮುಖಾಂತರ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ಕಥೆಯಲ್ಲಿ ಅಜ್ಜ ಮೊಮ್ಮಗನ ಕತೆ. ಈ ಕಥೆಯಲ್ಲಿ ಅಜ್ಜ ಮೊಮ್ಮಗನಿಗೆ, ಅಸಹಾಯಕರಿಗೆ, ಬಡವರಿಗೆ ಸಹಾಯ ಮಾಡೋ ಮನೋಭಾವನೆಯನ್ನು ತೋರಿಸ್ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಅಜ್ಜ ಮೊಮ್ಮಗನಿಗೆ ಒಂದೂರಲ್ಲಿ ಒಬ್ಬ ರಾಮು ಅಜ್ಜ ಇರುತ್ತಾನೆ. ಅವನಿಗೆ ಒಬ್ಬ ಮೊಮ್ಮಗನಿರುತ್ತಾನೆ. ರಾಮು ಅಜ್ಜ ಮೊಮ್ಮಗನಿಗೆ ಹೇಳುತ್ತಾನೆ, ನೋಡು ಮಹೇಶ, ನೀನು ಪ್ರತಿದಿನ ಯಾರಿಗಾದರೂ ಸಹಾಯ ಮಾಡುವ ಒಳ್ಳೆಯ ಗುಣವನ್ನು ಬೆಳೆಸಿಕೊ ಅಂತ ಹೇಳುತ್ತಾನೆ. ಅದೇ ರೀತಿ ಮಹೇಶ ಎಂಬ ಹುಡುಗ ಪ್ರತಿದಿನ ಅಜ್ಜ ಹೇಳಿದ ಮಾತನ್ನು ಕೇಳಿ ಅವನು ಅಸಹಾಯಕರಿಗೆ, ಬಡವರಿಗೆ ಅವನು ಸಹಾಯ ಮಾಡಬೇಕೆಂದು ಇಚ್ಛಿಸುತ್ತಾನೆ. ಅದೇ ರೀತಿ ಒಂದು ದಿನ ನದಿ ದಡದಲ್ಲಿ ಹೋಗುತ್ತಿರುವಾಗ ಒಂದು ಹುಡುಗ ಮೈ ಮೇಲೆ ಅಂಗಿನೇ ಇರುವುದಿಲ್ಲ, ಅವನಿಗೆ ಬರಿ ಮೈಯಲ್ಲಿ ಮೂರ್ಛೆ ಹೋಗಿ ಮರಳಲ್ಲಿ ಬಿದ್ದಿರುತ್ತಾನೆ. ಅದನ್ನು ಕಂಡು ಮಹೇಶನಿಗೆ ಕನಿಕರ ಬರುತ್ತದೆ. ಕನಿಕರ ಬಂದು ಅವನು ಆ ಹುಡುಗನನ್ನು ಎತ್ತಿಕೊಂಡು ಅವನಿಗೆ ನೀರು ಕುಡಿಸಿ ಎಬ್ಬಿಸಿ ಕೂಡಿಸಿ ಅವನನ್ನು ಎತ್ತಿಕೊಂಡು ದಡಕ್ಕೆ ಬಂದು ಅವನ ಅಸಹಾಯಕ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವನಿಗೆ ಸಹಾಯ ಮಾಡುತ್ತಾನೆ. ಅಜ್ಜನು ಹೆಮ್ಮೆಯಿಂದ ಹೇಳಿದನು, ನೀವು ಮಾಡುವ ಸಣ್ಣ ಸಣ್ಣ ಸಹಾಯವು ಸಮಾಜವನ್ನು ಉತ್ತಮವಾಗಿಸುತ್ತದೆ ಎಂದು ಹೇಳುತ್ತಾನೆ. ಈ ಕಥೆಯಿಂದ ತಿಳಿಯುವ ನೀತಿ ಪಾಠ, ಸಣ್ಣ ಸಹಾಯವು ದೊಡ್ಡ ಬದಲಾವಣೆಗೆ ದಾರಿ ಮಾಡುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.